ಓಂ ಸಾಯಿರಾಮ್. ನಮ್ಮ ಎಲ್ಲ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇಂದು ಈ ಒಂದು ನಿಮಿಷದ ಸಂದೇಶ ನಿನ್ನ ಜೀವನವನ್ನು ಬದಲಿಸಬಹುದು. ಕೊನೆಯವರೆಗೂ ಕೇಳದೆ ಹೋಗಬೇಡ. ಇದು ಸಾಮಾನ್ಯ ಮಾತಲ್ಲ, ಇದು ಸಾಯಿಬಾಬಾ ಆಶೀರ್ವಾದದ ಸಂದೇಶ. ಈ ವಿಡಿಯೋ ನಿನ್ನ ಮನಸ್ಸಿಗೆ ತಾಕಿದರೆ ಮಾತ್ರ ಮುಂದೆ ಹೋಗು, ಇಲ್ಲವಾದರೆ ಈಗಲೇ ನಿಲ್ಲಿಸು. ನೀನು ನಂಬುತ್ತೀಯಾ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಅಂತ? ಹೌದಾದರೆ ಕಮೆಂಟ್ನಲ್ಲಿ ಸಾಯಿಬಾಬಾ ಎಂದು ಬರೆಯಿರಿ. ಧನ್ಯವಾದಗಳು ಸಾಯಿಬಾಬಾ ಎಂದು ಕಮೆಂಟ್ ಮಾಡಿ. ಈ ಮಾತು ನಿನ್ನ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡದೆ ಹೋಗಬೇಡ. ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಒಂದು ವ್ಯಕ್ತಿಯ ಜೀವನವನ್ನಾದರೂ ಬದಲಿಸಲಿ ಅಂತ ಶೇರ್ ಮಾಡಿ. ಇಂತಹ ಭಕ್ತಿಯ ಮತ್ತು ಜೀವನ ಬದಲಿಸುವ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡು. ಲೈಕ್ ಮಾಡಿದರೆ ನಿನ್ನ ಪ್ರಾರ್ಥನೆಗೆ ಶಕ್ತಿ ಸೇರುತ್ತದೆ ಅನ್ನೋ ನಂಬಿಕೆ. ನೀನು ಒಪ್ಪನೆಯಲ್ಲ, ನೀನು ಒಪ್ಪಳೆಯಲ್ಲ. ಸಾಯಿಬಾಬಾ ಸದಾ ನಿನ್ನ ಜೊತೆ ಇದ್ದಾರೆ. ನಂಬಿಕೆ ಇಡು. ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತದೆ. ನಂಬಿಕೆ ಎಂಬುದು ಕಣ್ಣು ಕಾಣದ ಶಕ್ತಿ. ಅದು ಹೃದಯದಲ್ಲಿ ಹುಟ್ಟುತ್ತದೆ, ಮನಸ್ಸಿನಲ್ಲಿ ಬೆಳೆಯುತ್ತದೆ ಮತ್ತು ಜೀವನವನ್ನು ಬದಲಿಸುತ್ತದೆ. ಸಾಯಿಬಾಬಾ ಎಂದರೆ ಕೇವಲ ಒಂದು ಹೆಸರಲ್ಲ, ಅದು ಶಾಂತಿ, ಪ್ರೀತಿ, ಸಹನೆ ಮತ್ತು ಆಶೆಯ ಪ್ರತೀಕ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕಷ್ಟ ಇದೆ, ಯಾರಿಗೂ ಸಂಪೂರ್ಣ ಸುಖವಿಲ್ಲ. ಆದರೆ ಆ ಕಷ್ಟಗಳ ನಡುವೆ ನಿಂತು ನಗುಮುಖದಿಂದ ಬದುಕುವುದು, ಕಲಿಯುವುದೇ ನಿಜವಾದ ಜೀವನ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಷ್ಟವನ್ನು ನಾನು ನೋಡುತ್ತಿದ್ದೇನೆ, ನಿನ್ನ ಕಣ್ಣೀರನ್ನು ನಾನು ತಿಳಿದುಕೊಂಡಿದ್ದೇನೆ. ಆದರೆ ನಿನ್ನ ನಂಬಿಕೆ ಕಳೆದುಕೊಳ್ಳಬೇಡ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಿಂತಂತೆ ಅನಿಸುತ್ತದೆ. ಕೆಲಸ ಇಲ್ಲ, ಹಣ ಇಲ್ಲ, ಸಂಬಂಧಗಳಲ್ಲಿ ನೋವು, ಮನಸ್ಸಿನಲ್ಲಿ ಗೊಂದಲ. ಆದರೆ ಸಮಯವೇ ದೇವರ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ನಿಲ್ಲುವವರು ಮಾತ್ರ ಮುಂದಿನ ಸುಖವನ್ನು ನೋಡುತ್ತಾರೆ. ಸಾಯಿಬಾಬಾ ಯಾವಾಗಲೂ ಒಂದು ಮಾತು ಹೇಳುತ್ತಾರೆ, ಶ್ರದ್ಧೆ ಮತ್ತು ಸಹನೆ ಇದ್ದರೆ ನಾನು ನಿನ್ನ ಜೊತೆ ಇದ್ದೇನೆ. ಈ ಮಾತು ಕೇವಲ ಕೇಳಲು ಅಲ್ಲ, ಬದುಕಲು. ಶ್ರದ್ಧೆ ಎಂದರೆ ದೇವರ ಮೇಲೆ ನಂಬಿಕೆ, ಸಹನೆ ಎಂದರೆ ಸಮಯದ ಮೇಲೆ ಭರವಸೆ. ನೀನು ಈಗ ಯಾವ ಪರಿಸ್ಥಿತಿಯಲ್ಲಿದ್ದರೂ ಅದು ಶಾಶ್ವತವಲ್ಲ. ದುಃಖವೂ ಶಾಶ್ವತವಲ್ಲ, ಸಂತೋಷವೂ ಶಾಶ್ವತವಲ್ಲ. ಆದರೆ ನಿನ್ನ ನಂಬಿಕೆ ಶಾಶ್ವತವಾಗಿರಬೇಕು. ಅದೇ ನಿನ್ನ ಜೀವನವನ್ನು ಬೆಳಗಿಸುತ್ತದೆ. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿರಬಹುದು, ಕೆಲವರು ನಿನ್ನನ್ನು ಹೀನಾಯವಾಗಿ ನೋಡಬಹುದು. ಆದರೆ ಸಾಯಿಬಾಬಾ ಎಂದಿಗೂ ಯಾರನ್ನೂ ಬಿಡುವುದಿಲ್ಲ. ಅವರು ಮೌನವಾಗಿ ನಿನ್ನ ಜೊತೆ ಇರುತ್ತಾರೆ. ನಿನ್ನ ಪ್ರತಿಯೊಂದು ಕಣ್ಣೀರಿನ ಹಿಂದೆ ಅವರು ಒಂದು ಆಶೀರ್ವಾದವನ್ನು ಬರೆಯುತ್ತಿದ್ದಾರೆ. ನೀನು ಒಂಟಿಯಾಗಿದ್ದೀಯಾ ಎಂದು ಅನಿಸಿದಾಗ ಆ ಕ್ಷಣವೇ ದೇವರು ನಿನ್ನ ಹತ್ತಿರ ಬರುತ್ತಾರೆ. ಅವರು ಮಾತಾಡುವುದಿಲ್ಲ, ಆದರೆ ಮನಸ್ಸಿನಲ್ಲಿ ಶಾಂತಿ ಕೊಡುತ್ತಾರೆ. ಆ ಶಾಂತಿಯೇ ನಿಜವಾದ ಉತ್ತರ. ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣೋ, ಆದರೆ ಆ ಕನಸುಗಳಿಗೆ ಭಯವನ್ನು ಸೇರಿಸಬೇಡ. ಭಯ ಎಂದರೆ ನಂಬಿಕೆಯ ಶತ್ರು. ನಂಬಿಕೆ ಎಂದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡು, ಫಲ ನನ್ನ ಕೈಯಲ್ಲಿದೆ. ಈ ಒಂದು ಮಾತು ಜೀವನದ ದೊಡ್ಡ ರಹಸ್ಯ. ನೀನು ಈಗ ಸಂಕಷ್ಟದಲ್ಲಿದ್ದರೆ ಅದು ನಿನ್ನ ಅಂತ್ಯ ಅಲ್ಲ, ಅದು ಹೊಸ ಆರಂಭ. ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುತ್ತದೆ, ಪ್ರತಿಯೊಂದು ರಾತ್ರಿ ನಂತರ ಬೆಳಗಿನ ಸೂರ್ಯ ಉದಯವಾಗುತ್ತಾನೆ. ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ಬೇಸರ ಪಡಬೇಡ. ದೇವರು ಒಳ್ಳೆಯದನ್ನು ನೀಡಲು ಕೆಲವೊಮ್ಮೆ ಹಳೆಯದನ್ನು ತೆಗೆದುಕೊಳ್ಳುತ್ತಾರೆ. ಅದು ನೋವಾಗಬಹುದು, ಆದರೆ ಅದು ನಿನ್ನ ಭವಿಷ್ಯವನ್ನು ಸುಂದರ ಮಾಡುತ್ತದೆ. ಸಾಯಿಬಾಬಾ ಎಂದಿಗೂ ಹೇಳುತ್ತಾರೆ, ಎಲ್ಲರಿಗೂ ಪ್ರೀತಿ ಕೊಡು, ಯಾರನ್ನು ದ್ವೇಷಿಸಬೇಡ. ಪ್ರೀತಿ ಎಂದರೆ ಶಕ್ತಿ, ದ್ವೇಷ ಎಂದರೆ ದುರ್ಬಲತೆ. ನಿನ್ನ ಮನಸ್ಸು ಶಾಂತವಾಗಿದ್ದರೆ ನಿನ್ನ ಜೀವನವು ಶಾಂತವಾಗಿರುತ್ತದೆ. ಮನಸ್ಸು ಗೊಂದಲವಾಗಿದ್ದರೆ ಜೀವನವು ಕಠಿಣವಾಗುತ್ತದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ದೇವರನ್ನು ನೆನಪಿಸು. ನೀನು ಪ್ರಾರ್ಥನೆ ಮಾಡುವಾಗ ದೊಡ್ಡ ಮಾತುಗಳು ಬೇಕಾಗಿಲ್ಲ. ಹೃದಯದಿಂದ ಒಂದು ಧನ್ಯವಾದ ಹೇಳಿದರೂ ಸಾಕು, ದೇವರು ಅದನ್ನು ಕೇಳುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ನಿಂತಂತೆ ಅನಿಸುತ್ತದೆ, ಆದರೆ ಆ ನಿಲುವಿನ ಹಿಂದೆ ಹೊಸ ದಾರಿ ಅಡಗಿರುತ್ತದೆ. ಅದನ್ನು ನೋಡಲು ನಂಬಿಕೆಯ ಕಣ್ಣು ಬೇಕು. ಸಾಯಿಬಾಬಾ ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ಅವರು ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅನುಭವವಾಗುತ್ತಾರೆ. ನಿನ್ನ ಹೃದಯದಲ್ಲಿ ಶಾಂತಿ ಬಂದಾಗ ಅದೇ ಅವರ ಉಪಸ್ಥಿತಿ. ನೀನು ಈಗ ಎಷ್ಟು ಕಷ್ಟದಲ್ಲಿದ್ದರೂ ನೆನಪಿಡು, ಈ ದಿನಗಳು ಹೋಗುತ್ತವೆ, ಆದರೆ ನಿನ್ನ ನಂಬಿಕೆ ಉಳಿಯಬೇಕು. ಅದು ನಿನ್ನ ಶಕ್ತಿ. ಜೀವನದಲ್ಲಿ ಹಣ ಮುಖ್ಯ, ಆದರೆ ಶಾಂತಿ ಅದಕ್ಕಿಂತ ಮುಖ್ಯ. ಸಂಬಂಧಗಳು ಮುಖ್ಯ, ಆದರೆ ಪ್ರೀತಿ ಅದಕ್ಕಿಂತ ಮುಖ್ಯ.
ದೇವರು ನಂಬಿಕೆ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ಅವರನ್ನು ನೆನಪಿಸು. ನನ್ನ ಜೊತೆ ಇರು ಎಂದು ಹೇಳು. ಅದು ಸಾಕು. ನಿನ್ನ ಬದುಕಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ. ಈಗ ಅರ್ಥವಾಗದಿದ್ದರೂ ಮುಂದೆ ಅದು ಸ್ಪಷ್ಟವಾಗುತ್ತದೆ. ಸಾಯಿಬಾಬಾ ಎಂದಿಗೂ ಯಾರನ್ನೂ ನಿರಾಶೆಗೊಳಿಸುವುದಿಲ್ಲ. ಅವರು ತಡ ಮಾಡಬಹುದು, ಆದರೆ ತಪ್ಪಾಗುವುದಿಲ್ಲ. ನಿನ್ನ ಕನಸುಗಳನ್ನು ಬಿಡಬೇಡ. ನಿನ್ನ ಹಾದಿ ಕಠಿಣವಾಗಿರಬಹುದು, ಆದರೆ ಅಂತ್ಯ ಸುಂದರವಾಗಿರುತ್ತದೆ. ನಂಬಿಕೆ ಇದ್ದರೆ ಪರ್ವತವು ಸರಿಯುತ್ತದೆ. ನೀನು ಒಬ್ಬನೆಯಲ್ಲ, ನೀನು ಒಬ್ಬಳೆಯಲ್ಲ. ನಿನ್ನ ಜೊತೆ ಒಂದು ದಿವ್ಯ ಶಕ್ತಿ ಸದಾ ಇದೆ. ಅದು ನಿನ್ನನ್ನು ರಕ್ಷಿಸುತ್ತದೆ, ನಿನ್ನನ್ನು ಮುನ್ನಡೆಸುತ್ತದೆ. ಇಂದು ನೀನು ಕೇಳುತ್ತಿರುವ ಈ ಸಂದೇಶವು ನಿನ್ನ ಹೃದಯಕ್ಕೆ ತಲುಪಿದರೆ ಅದೇ ಸಾಯಿಬಾಬಾ ಅವರ ಆಶೀರ್ವಾದ. ಶ್ರದ್ಧೆಯಿಂದ ಬದುಕು, ಸಹನೆಯಿಂದ ಕಾಯಿ, ಪ್ರೀತಿಯಿಂದ ನಡೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ, ಸದಾ ಇದ್ದಾರೆ, ಸದಾ ಇರುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಕೇಳುವ ಪ್ರಶ್ನೆ ಒಂದೇ, ನನಗೆ ಮಾತ್ರ ಏಕೆ ಕಷ್ಟ? ಆದರೆ ನಿಜವಾಗಿ ನೋಡಿದರೆ ಕಷ್ಟವೇ ನಮ್ಮನ್ನು ಬದಲಿಸುವ ಗುರು. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪರೀಕ್ಷೆ ನಿನ್ನ ಶಕ್ತಿಯನ್ನು ತೋರಿಸಲು ಅಲ್ಲ, ನಿನ್ನ ನಂಬಿಕೆಯನ್ನು ಗಟ್ಟಿಯಾಗಿಸಲು. ನೀನು ಇಂದು ಅನುಭವಿಸುತ್ತಿರುವ ನೋವು ನಾಳೆ ನಿನ್ನ ಕಥೆಯಾಗುತ್ತದೆ. ಆ ಕತೆ ಯಾರಿಗೂ ಪ್ರೇರಣೆಯಾಗುತ್ತದೆ. ಆದ್ದರಿಂದ ಕಣ್ಣೀರು ಹಾಕಿದ ಕ್ಷಣಗಳನ್ನು ದೇವರು ವ್ಯರ್ಥ ಮಾಡಲ್ಲ. ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಉತ್ತರ ತಕ್ಷಣ ಬರಲ್ಲ. ಆಗ ನಾವು ಯೋಚಿಸುತ್ತೇವೆ, ದೇವರು ಕೇಳುತ್ತಿಲ್ಲವೆಂದು. ಆದರೆ ಸತ್ಯ ಏನೆಂದರೆ ದೇವರು ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದಾರೆ. ಸಾಯಿಬಾಬಾ ಎಂದಿಗೂ ತಡ ಮಾಡುವುದಿಲ್ಲ. ಅವರು ನಿನ್ನ ಜೀವನದಲ್ಲಿ ಸರಿಯಾದ ಸಮಯ, ಸರಿಯಾದ ವ್ಯಕ್ತಿ, ಸರಿಯಾದ ಮಾರ್ಗವನ್ನು ಮಾತ್ರ ಕೊಡುತ್ತಾರೆ. ನೀನು ಈಗ ಬಿದ್ದಿದ್ದೀಯಾ ಎಂದು ಅನಿಸುತ್ತಿದೆಯಾ? ಆದರೆ ನೆನಪಿಡು, ಬಿದ್ದಿರುವವರು ಮಾತ್ರ ಎದ್ದು ನಿಲ್ಲುವುದನ್ನು ಕಲಿಯುತ್ತಾರೆ. ನಿನ್ನೊಳಗಿನ ಶಕ್ತಿ ನೀನೇ ಅರಿತಿಲ್ಲ. ನೀನು ಎಷ್ಟು ಬಾರಿ ಕುಸಿದರೂ ಮತ್ತೆ ನಿಂತಿದ್ದೀಯೋ ಅದೇ ನಿನ್ನ ನಿಜವಾದ ಶಕ್ತಿ. ಸಾಯಿಬಾಬಾ ಹೇಳ್ತಾರೆ, ಯಾರು ಸಹನೆ ಇಟ್ಟು ಕಾಯುತ್ತಾರೋ ಅವರಿಗೆ ನಾನು ನನ್ನ ಅತ್ಯುತ್ತಮವನ್ನು ಕೊಡುತ್ತೇನೆ. ಆದ್ದರಿಂದ ಬೇಗನೆ ನಿರಾಶೆಗೊಳ್ಳಬೇಡ. ನಿನ್ನ ಜೀವನದಲ್ಲಿ ಒಳ್ಳೆಯದು ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಅದು ನಿಶ್ಚಿತವಾಗಿ ಬರುತ್ತದೆ. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಕೆಲವರು ನಿನ್ನನ್ನು ಬಿಡಬಹುದು, ಆದರೆ ದೇವರು ಎಂದಿಗೂ ನಿನ್ನನ್ನು ಬಿಡುವುದಿಲ್ಲ. ನೀನು ಒಬ್ಬನೇ ಇದ್ದಿದ್ದೀಯ ಎಂದು ಭಾವಿಸಿದಾಗ ಅಲ್ಲಿ ದೇವರು ಹೆಚ್ಚು ಹತ್ತಿರ ಇರುತ್ತಾರೆ. ನಿನ್ನ ಮೌನ ಪ್ರಾರ್ಥನೆಗಳನ್ನು ಅವರು ಕೇಳುತ್ತಾರೆ, ನಿನ್ನ ಹೃದಯದ ನೋವನ್ನು ಅವರು ನೋಡುತ್ತಾರೆ. ಸಾಯಿಬಾಬಾ ಒಂದು ಮಾತು ಹೇಳಿದ್ದಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಜೀವನವನ್ನು ಸರಿಯಾದ ದಾರಿಗೆ ತರುತ್ತೇನೆ. ಈ ಮಾತು ನಂಬಿದರೆ ಜೀವನದಲ್ಲಿ ಭಯ ಕಡಿಮೆಯಾಗುತ್ತದೆ. ಭಯ ಇದ್ದರೆ ಕನಸುಗಳು ನಿಲ್ಲುತ್ತವೆ, ನಂಬಿಕೆ ಇದ್ದರೆ ಕನಸುಗಳು ನಡೆಯುತ್ತವೆ. ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೆ ಬೇಸರ ಪಡಬೇಡ. ಎಲ್ಲರೂ ನಿನ್ನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ, ಆದರೆ ದೇವರು ನಿನ್ನ ಪ್ರತಿಯೊಂದು ಕ್ಷಣವನ್ನು ನೋಡುತ್ತಿದ್ದಾರೆ. ಕೆಲವೊಮ್ಮೆ ನಾವು ಕೇಳುತ್ತೇವೆ, ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಏಕೆ ಬರಲ್ಲ? ಆದರೆ ಬಹುಶಃ ದೇವರು ಹೇಳುತ್ತಿರಬಹುದು, ನಾನು ನಿನಗೆ ಇನ್ನೂ ದೊಡ್ಡದನ್ನು ಕೊಡಲು ಕಾಯುತ್ತಿದ್ದೇನೆ. ಸಾಯಿಬಾಬಾ ಯಾವಾಗಲೂ ಹೇಳುತ್ತಾರೆ, ನೀನು ಮಾಡುವ ಒಳ್ಳೆಯ ಕೆಲಸ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ನೀನು ಯಾರಿಗಾದರೂ ಸಹಾಯ ಮಾಡಿದರೆ ಅದು ಮರಳಿ ನಿನಗೆ ಬರುತ್ತದೆ. ನೀನು ಪ್ರೀತಿಯಿಂದ ನಡೆದುಕೊಂಡರೆ ಜೀವನವು ನನಗೆ ಪ್ರೀತಿಯನ್ನೇ ಕೊಡುತ್ತದೆ. ನಿನ್ನ ಜೀವನದಲ್ಲಿ ಈಗ ತೊಂದರೆ ಇದ್ದರೂ ಅದು ಅಂತಿಮ ಅಲ್ಲ, ಅದು ಕೇವಲ ಒಂದು ಮಧ್ಯದ ಹಂತ. ಪ್ರತಿ ರಾತ್ರಿ ನಂತರ ಬೆಳಗ್ಗೆ ಬರುತ್ತದೆ, ಪ್ರತಿ ಕತ್ತಲೆ ನಂತರ ಬೆಳಕು ಬರುತ್ತದೆ. ಅದೇ ಜೀವನದ ನಿಯಮ. ಸಾಯಿಬಾಬಾ ನಿನ್ನ ಹತ್ತಿರ ಇದ್ದಾರೆ ಎಂದರೆ ನೀನು ಎಂದಿಗೂ ಸೋಲುವುದಿಲ್ಲ. ನೀನು ಬಿದ್ದರೂ ಅವರು ನಿನ್ನನ್ನು ಎಬ್ಬಿಸುತ್ತಾರೆ, ನೀನು ಅಳುತ್ತಿದ್ದರೂ ಅವರು ನಿನಗೆ ಶಾಂತಿ ಕೊಡುತ್ತಾರೆ. ಇಂದು ಈ ಸಂದೇಶವನ್ನು ಕೇಳುತ್ತಿರುವ ನೀನು ಒಬ್ಬಳೇ ಅಲ್ಲ, ಒಬ್ಬನೇ ಅಲ್ಲ. ನಿನ್ನ ಜೊತೆ ಒಂದು ದಿವ್ಯ ಶಕ್ತಿ ಸದಾ ಇದೆ. ಆ ಶಕ್ತಿ ನಿನ್ನನ್ನು ರಕ್ಷಿಸುತ್ತಿದೆ, ನಿನ್ನನ್ನು ಮುನ್ನಡೆಸುತ್ತದೆ, ನಿನ್ನನ್ನು ಒಳ್ಳೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ. ನಿನ್ನ ಜೀವನದಲ್ಲಿ ಏನೇ ಆಗಲಿ ಒಂದು ಮಾತು ನೆನಪಿಡು, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಅದೇ ನಿನ್ನ ಧೈರ್ಯ, ಅದೇ ನಿನ್ನ ಶಕ್ತಿ, ಅದೇ ನಿನ್ನ ಜಯ. ಜೀವನದಲ್ಲಿ ಕೆಲವೊಮ್ಮೆ
ನಾವು ಬಹಳ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತೇವೆ. ಆ ನಿರೀಕ್ಷೆಗಳು ಈಡೇರದಾಗ ಮನಸ್ಸು ಕುಗ್ಗುತ್ತದೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ನಿರೀಕ್ಷೆ ಅಲ್ಲ, ನಿನ್ನ ನಂಬಿಕೆ ನಿನ್ನನ್ನು ಉಳಿಸುತ್ತದೆ. ನೀನು ಬದಲಾಯಿಸಬಹುದು, ಆದರೆ ನಂಬಿಕೆ ಬದಲಾಗಬಾರದು. ನಂಬಿಕೆ ಇದ್ದರೆ ಅಸಾಧ್ಯವೆನಿಸುವುದು ಸಾಧ್ಯವಾಗುತ್ತದೆ. ನೀನು ಇಂದು ಏನನ್ನು ಕಳೆದುಕೊಂಡಿದ್ದೀ ಎಂದು ಭಾಸವಾಗಬಹುದು, ಆದರೆ ದೇವರು ನಿನ್ನಿಂದ ತೆಗೆದುಕೊಳ್ಳುವುದೆಲ್ಲ ನಿನ್ನ ಉತ್ತಮ ಭವಿಷ್ಯಕ್ಕಾಗಿ. ಕೆಲವೊಮ್ಮೆ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದ ಘಟನೆಗಳು ನಡೆಯುತ್ತವೆ, ಆದರೆ ಸಮಯ ಕಳೆದಂತೆ ನಿನ್ನ ರಕ್ಷಣೆ ಆಗಿತ್ತು ಎಂಬುದು ಗೊತ್ತಾಗುತ್ತದೆ. ಸಾಯಿಬಾಬಾ ಯಾವಾಗಲೂ ಹೇಳುತ್ತಾರೆ, ನನ್ನ ಮೇಲೆ ಭಾರ ಹಾಕು, ನಿನ್ನ ಚಿಂತೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಈ ಮಾತು ಕೇವಲ ಕೇಳಲು ಅಲ್ಲ, ಬದುಕಲು. ನಿನ್ನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಇದ್ದರೂ ಒಂದು ಶಾಂತಿ ಇದ್ದರೆ ಸಾಕು. ಆ ಶಾಂತಿಯೇ ದೇವರ ಉತ್ತರ. ನೀನು ಎಷ್ಟು ದೊಡ್ಡ ಸಮಸ್ಯೆಯಲ್ಲಿದ್ದರೂ ದೇವರ ಶಕ್ತಿ ಅದಕ್ಕಿಂತ ದೊಡ್ಡದು. ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಫಲ ತಕ್ಷಣ ಕಾಣುವುದಿಲ್ಲ. ಆಗ ನಾವು ಯೋಚಿಸುತ್ತೇವೆ, ದೇವರು ಮೌನವಾಗಿದ್ದಾರೆ ಎಂದು. ಆದರೆ ಸತ್ಯ ಏನೆಂದರೆ, ದೇವರು ನಿನ್ನ ಜೀವನವನ್ನು ಸರಿಯಾಗಿ ಕಟ್ಟುತ್ತಿದ್ದಾರೆ. ಸಾಯಿಬಾಬಾ ಹೇಳುತ್ತಾರೆ, ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ನೀನು ಈಗ ಸಹಿಸಿಕೊಳ್ಳುತ್ತಿರುವುದು ನೀನು ಭವಿಷ್ಯವನ್ನು ಸುಂದರವಾಗಿಸಲು. ನಿನ್ನ ಜೀವನದಲ್ಲಿ ಕೆಲವರು ನಿನ್ನನ್ನು ಬಿಡಬಹುದು, ಆದರೆ ಅದಕ್ಕೆ ಅರ್ಥ ನಿನ್ನ ಮೌಲ್ಯ ಕಡಿಮೆ ಅಂತಲ್ಲ. ಅವರು ನಿನ್ನ ಕಥೆಯ ಒಂದು ಭಾಗ ಮಾತ್ರ. ದೇವರು ಇನ್ನೂ ದೊಡ್ಡ ಕತೆ ಬರೆಯುತ್ತಿದ್ದಾರೆ. ನೀನು ಒಬ್ಬನೇ ಇದ್ದೀಯ ಎಂದು ಭಾವಿಸಿದಾಗ, ನೀನು ಒಬ್ಬಳೇ ಇದ್ದೀಯ ಎಂದು ಭಾವಿಸಿದಾಗ ಅಲ್ಲಿ ದೇವರು ನಿನ್ನ ಕೈ ಹಿಡಿದಿದ್ದಾರೆ. ನೀನು ಬಿದ್ದಾಗ ಅವರು ಎತ್ತುತ್ತಾರೆ. ನೀನು ಅಳುತ್ತಿದ್ದಾಗ ಅವರು ಶಾಂತಿ ಕೊಡುತ್ತಾರೆ. ನೀನು ಕುಗ್ಗಿದಾಗ ಅವರು ಧೈರ್ಯ ಕೊಡುತ್ತಾರೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತರು ಎಂದಿಗೂ ಒಬ್ಬರಾಗಿರುವುದಿಲ್ಲ. ನಿನ್ನ ಮೌನದಲ್ಲಿಯೂ ದೇವರು ಕೇಳುತ್ತಾರೆ, ನಿನ್ನ ಕಣ್ಣೀರಿನಲ್ಲಿಯೂ ದೇವರು ಕಾಣುತ್ತಾರೆ. ಕೆಲವೊಮ್ಮೆ ಜೀವನ ನಿಧಾನವಾಗುತ್ತದೆ ಎಂದು ಅನಿಸುತ್ತದೆ, ಆದರೆ ಅದು ನಿನ್ನನ್ನು ಸರಿಯಾದ ದಾರಿಗೆ ತರುತ್ತಿರುವ ಸೂಚನೆ. ಬೇಗ ಹೋಗುವುದು ಮುಖ್ಯವಲ್ಲ, ಸರಿಯಾಗಿ ಹೋಗುವುದು ಮುಖ್ಯ. ನಿನ್ನೊಳಗೆ ಒಂದು ಬೆಳಕು ಇದೆ. ಆ ಬೆಳಕು ಯಾರು ಆರಿಸಬಹುದು, ಆದರೆ ದೇವರು ಅದನ್ನು ಮತ್ತೆ ಬೆಳಗಿಸುತ್ತಾರೆ. ನೀನು ಎಷ್ಟು ಬಾರಿ ಸೋತಿದ್ದರೂ ಮತ್ತೆ ಎದ್ದಿದೆಯೆಂದರೆ ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ನೀನು ಶಕ್ತಿಶಾಲಿ ಆತ್ಮ. ಸಾಯಿಬಾಬಾ ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ. ನಿನ್ನನ್ನು ಬಿಡುತ್ತಿಲ್ಲ. ನಿನ್ನ ಕನಸುಗಳು ದೊಡ್ಡದಾಗಿವೆ ಎಂದರೆ ನಿನ್ನ ಹಾದಿಯು ಸ್ವಲ್ಪ ಕಠಿಣವಾಗಬಹುದು, ಆದರೆ ಅಂತ್ಯ ಯಾವಾಗಲೂ ಸುಂದರವಾಗಿರುತ್ತದೆ. ನಿನ್ನ ಪ್ರಾರ್ಥನೆಗಳು ವ್ಯರ್ಥವಾಗಿಲ್ಲ, ಅವು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿವೆ. ನೀನು ಈಗ ಕಾಣದ ಉತ್ತರಗಳು ಮುಂದೆ ನಿನ್ನ ನಗುವಾಗಿ ಬಿಡುತ್ತವೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಜೀವನವನ್ನು ಬದಲಿಸುತ್ತೇನೆ. ಈ ಮಾತು ನಂಬಿದವನು ಎಂದಿಗೂ ಸೋಲುವುದಿಲ್ಲ. ಇಂದು ನೀನು ಈ ಸಂದೇಶವನ್ನು ಕೇಳುತ್ತಿದ್ದರೆ ಅದು ಆಕಸ್ಮಿಕ ಅಲ್ಲ, ಅದು ದೇವರ ಒಂದು ಸೂಚನೆ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ನಿನ್ನ ಜೊತೆ ಸಾಯಿಬಾಬಾ ಸದಾ ಇದ್ದಾರೆ. ಜೀವನದಲ್ಲಿ ಕೆಲವೊಮ್ಮೆ ನಾನು ಏಕೆ ಇನ್ನು ಮುಂದಕ್ಕೆ ಹೋಗುತ್ತಿಲ್ಲ ಎಂದು ಯೋಚಿಸುತ್ತೇವೆ, ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ನಿಲ್ಲುವಿಕೆ ಕೂಡ ಒಂದು ತಯಾರಿ. ನೀನು ನಿಧಾನವಾಗಿ ಹೋಗುತ್ತಿದ್ದೀಯಾ ಎಂದರೆ ಅದು ನಿನ್ನ ಸೋಲಲ್ಲ, ಅದು ನಿನ್ನನ್ನು ಸರಿಯಾದ ದಾರಿಗೆ ತಯಾರಿಸುವ ಪ್ರಕ್ರಿಯೆ. ಕೆಲವೊಮ್ಮೆ ದೇವರು ನನಗೆ ಎಲ್ಲವನ್ನೂ ತಕ್ಷಣ ಕೊಡಲ್ಲ, ಏಕೆಂದರೆ ನಾವು ಅದನ್ನು ಹಿಡಿದಿಡಲು ಇನ್ನೂ ಸಿದ್ಧರಾಗಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಸಮಯ ಬಂದಾಗ ಎಲ್ಲವೂ ನಿನ್ನ ಕಡೆ ಬರುತ್ತದೆ. ನೀನು ಈಗ ಅನುಭವಿಸುತ್ತಿರುವ ಮೌನದ ದಿನಗಳು ನಾಳೆಯ ಯಶಸ್ಸಿನ ಬೇಸಾಗಿವೆ. ಜೀವನದಲ್ಲಿ ಕೆಲವರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು, ಕೆಲವರು ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬಹುದು, ಆದರೆ ದೇವರು ಎಂದಿಗೂ ನಿನ್ನನ್ನು ತಪ್ಪಾಗಿ ನೋಡುವುದಿಲ್ಲ. ಅವರು ನಿನ್ನ ಹೃದಯವನ್ನು ನೋಡುತ್ತಾರೆ, ನಿನ್ನ ಉದ್ದೇಶವನ್ನು ನೋಡುತ್ತಾರೆ. ನೀನು ಪ್ರಾಮಾಣಿಕವಾಗಿ ಬದುಕುತ್ತಿದ್ದರೆ ಲೋಕ ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ದೇವರು ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಮೌನವೇ ನನ್ನೊಂದಿಗೆ ಮಾತನಾಡುತ್ತದೆ. ಅಕಸ್ಮಾತ್ ನೀನು ಮಾತನಾಡದೇ ಇದ್ದರೂ ನಿನ್ನ ಮನಸ್ಸು ದೇವರಿಗೆ ತಲುಪುತ್ತದೆ. ನೀನು ಒಂಟಿಯಾಗಿರುವಂತೆ ಅನಿಸಿದಾಗ ಅದು ನಿಜವಾದ ಒಂಟಿತನ ಅಲ್ಲ, ಅದು ದೇವರು ನಿನ್ನ ಜೊತೆ ಹೆಚ್ಚು ಹತ್ತಿರವಾಗಿರುವ ಕ್ಷಣ. ಕೆಲವೊಮ್ಮೆ ನಾವು ಕಷ್ಟವನ್ನು ಶಾಪವೆಂದು ಭಾವಿಸುತ್ತೇವೆ, ಆದರೆ ಅದು ಆಶೀರ್ವಾದದ ರೂಪದಲ್ಲಿರಬಹುದು. ನಿನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ತೊಂದರೆಯೂ ನಿನ್ನನ್ನು ಬಲಪಡಿಸಲು ಬಂದಿರುತ್ತದೆ. ನೀನು ಈಗ ಕುಸಿತಿದ್ದೀಯಾ ಎಂದು ಅನಿಸಿದರೂ ಅದೇ ಕುಸಿತ ನಿನ್ನನ್ನು ಗಟ್ಟಿಯಾಗಿಸುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತರು ಎಂದಿಗೂ ಮುರಿಯುವುದಿಲ್ಲ, ಅವರು ಕೇವಲ ರೂಪಾಂತರಗೊಳ್ಳುತ್ತಾರೆ.
ನೀನು ಇಂದು ನೋವಿನಲ್ಲಿದ್ದೀಯಾ ಎಂದರೆ ನಾಳೆ ಅದೇ ನೋವು ನಿನ್ನ ಕಥೆಯಾಗುತ್ತದೆ. ಆ ಕತೆ ಯಾರಿಗೂ ಧೈರ್ಯ ಕೊಡುತ್ತದೆ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ, ಅವು ನಿನ್ನ ಹೃದಯವನ್ನು ಶುದ್ಧಗೊಳಿಸುತ್ತವೆ. ಕೆಲವೊಮ್ಮೆ ನಾವು ಬೇಗನೆ ಫಲ ಬಯಸುತ್ತೇವೆ, ಆದರೆ ದೇವರ ಸಮಯವೇ ಅತ್ಯುತ್ತಮ. ಸಾಯಿಬಾಬಾ ಯಾವಾಗಲೂ ಹೇಳುತ್ತಾರೆ, ತಾಳ್ಮೆ ಇಡು, ನಾನು ನಿನಗಾಗಿ ಉತ್ತಮವನ್ನು ಕಾಯ್ದುಕೊಂಡಿದ್ದೇನೆ. ನೀನು ಈಗ ಕಾಣದ ದಾರಿ ಮುಂದೆ ಬೆಳಕಿನಿಂದ ತುಂಬಿರುತ್ತದೆ. ನಿನ್ನ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಾರ್ಥನೆಗಳು ಕೇಳಲ್ಪಡುತ್ತಿದೆ. ನಿನ್ನ ಹೋರಾಟ ಗಮನಿಸಲ್ಪಡುತ್ತದೆ. ನೀನು ಇಂದು ಒಬ್ಬನೇ ಅಲ್ಲ, ನೀನು ಇಂದು ಒಬ್ಬಳೇ ಅಲ್ಲ. ಹೋರಾಡುತ್ತಿದೆ ಎಂದು ಅನಿಸಿದರೂ ವಾಸ್ತವದಲ್ಲಿ ದೇವರು ನಿನ್ನ ಜೊತೆ ನಿಂತಿದ್ದಾರೆ. ನಿನ್ನ ಜೀವನದಲ್ಲಿ ಯಾರಾದರೂ ಹೋಗಿದ್ದರೆ ಅದು ನಿನ್ನ ಖಾಲಿತನಕ್ಕಾಗಿ ಅಲ್ಲ, ಹೊಸ ಅವಕಾಶಕ್ಕಾಗಿ. ದೇವರು ಹಳೆಯದನ್ನು ತೆಗೆದು ಹೊಸದನ್ನು ನೀಡಲು ಜಾಗ ಮಾಡುತ್ತಾರೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ನಂಬಿಕೆ ಬಲವಾಗಿದ್ದರೆ ನಿನ್ನ ಜೀವನವು ಬಲವಾಗುತ್ತದೆ. ನಂಬಿಕೆ ಇದ್ದರೆ ಭಯ ಕಡಿಮೆ ಆಗುತ್ತದೆ. ಭಯ ಕಡಿಮೆ ಆದರೆ ಬದುಕು ಸುಲಭವಾಗುತ್ತದೆ. ನೀನು ಇಂದು ಎಷ್ಟು ಸಂಕಷ್ಟದಲ್ಲಿದ್ದರೂ ಅದು ನಿನ್ನ ಅಂತಿಮ ಹಂತ ಅಲ್ಲ, ಅದು ನಿನ್ನ ಹೊಸ ಆರಂಭದ ಮೊದಲ ಹಂತ. ಪ್ರತಿ ಮುಂಜಾನೆ ಹೊಸ ಅವಕಾಶ, ಪ್ರತಿ ಉಸಿರು ಹೊಸ ಆಶೆ. ನೀನು ಒಬ್ಬನೇ ಅಲ್ಲ, ನಿನ್ನ ಜೊತೆ ಒಂದು ದಿವ್ಯ ಶಕ್ತಿ ಸದಾ ಇದೆ. ಆ ಶಕ್ತಿ ನಿನ್ನನ್ನು ಬಿಡುವುದಿಲ್ಲ, ಆ ಶಕ್ತಿ ನಿನ್ನನ್ನು ಮುರಿಯುವುದಿಲ್ಲ, ಆ ಶಕ್ತಿ ನಿನ್ನನ್ನು ಮೇಲಕ್ಕೆತ್ತುತ್ತದೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ, ಇಂದು ನಾಳೆ ಸದಾಕಾಲ. ಈ ಮಾತು ನಿನ್ನ ಹೃದಯಕ್ಕೆ ತಾಕಿದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಸಾಯಿಬಾಬಾ ನೀಡಿದ ಸಂದೇಶ ಎಂದು ನೆನಪಿಡು. ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಅವರು ನಿನ್ನನ್ನು ಬಿಡುವುದಿಲ್ಲ. ಇಂದು ನಿನ್ನ ಕಣ್ಣೀರು ಇದ್ದರೂ ನಾಳೆ ಅದೇ ಕಣ್ಣೀರು ನಿನ್ನ ನಗುವಿನ ಕಾರಣವಾಗುತ್ತದೆ. ನಂಬಿಕೆ ಇಟ್ಟು ಕಾಯಿ, ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಸಾಯಿಬಾಬಾ ಧನ್ಯವಾದಗಳು ಎಂದು ಬರೆಯಿರಿ. ನಿನ್ನ ನಂಬಿಕೆ ಇನ್ನೊಬ್ಬರಿಗೆ ಧೈರ್ಯ ಕೊಡಲಿ. ಸಾಯಿಬಾಬಾ ನಿನ್ನ ಜೀವನವನ್ನು ಆಶೀರ್ವಾದ ಮಾಡಲಿ. ಶುಭೋದಯ, ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.